ಅದರ ಜೊತೆಗೆ ನವೀನ್ ನಾಗಪ್ಪ ಅವರೇ, HQ-9 ಅನ್ನುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಚೀನಾದಿಂದ ತಗೊಂಡು ಇಟ್ಕೊಂಡಿದ್ರಲ್ಲ ಪಾಕಿಸ್ತಾನ, ಅದು ಪ್ರಪಂಚದ ಮುಂದೆ ಎಕ್ಸ್ಪೋಸ್ ಆಗ್ಬಿಡ್ತು. ಹೌ ಎಫಿಷಿಯಂಟ್ ಇಟ್ ಈಸ್ ಅಂತ. ಮೊನ್ನೆ ರಾತ್ರಿ 24 ಕ್ಷಿಪಣಿಗಳನ್ನು ಭಾರತ ಹಾರಿಸಿದ್ರೆ ಒಂದು ಕ್ಷಿಪಣಿಯನ್ನು ಇಂಟರ್ಸೆಪ್ಟ್ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ನಾಟ್ ಇವನ್ ಅ ಸಿಂಗಲ್. ಅಬ್ಸಲ್ಯೂಟ್ಲಿ. ಈಗ ನೋಡಿ, ಚೈನೀಸ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ. ದೇ ಆರ್ ಮಾಸ್ ಪ್ರೊಡಕ್ಷನ್ ಮಾಡ್ತಾನೆ ಇದಾರೆ. ಮಾಸ್ ಪ್ರೊಡಕ್ಷನ್ ಅಂದ್ರೆ ವಿದೌಟ್ ಕ್ವಾಲಿಟಿ ಇರಲ್ಲ, ಬಟ್ ಮಾಡ್ತಾ ಇದಾರೆ. ಇವಾಗ ಆದ್ರೆ ನಾವಾಗ್ಲೇ ಮಾತಾಡಿದ್ವಲ್ಲ, ಬ್ಯಾಟಲ್ ಎಫಿಷಿಯನ್ಸಿ ಎಷ್ಟಿರುತ್ತೆ, ಬ್ಯಾಟಲ್ ಪ್ರೂವನ್ ಇದೇನೋ ಇಲ್ಲೋ ಅಂತ. ಇವಾಗ ಅದರ ಬಗ್ಗೆ ಗೊತ್ತಾಗ್ತಾ ಇದೆ. ಇಟ್ಸ್ ವೆರಿ ಸಿಂಪಲ್. ಇಡೀ ವಿಶ್ವನೇ ನೋಡ್ತಾ ಇದೆ ಇವಾಗ. ಆ ಒಂದು ಮಿಸೈಲ್ ಸಿಸ್ಟಮ್, ಆ ಒಂದು ರಡಾರ್ ಸಿಸ್ಟಮ್ ನಮ್ಮ ಯಾವ್ದೂ ಮಿಸೈಲ್ಸ್ ನ ಇಂಟರ್ಸೆಪ್ಟ್ ಮಾಡಕ್ ಆಗ್ಲಿಲ್ಲ. ಅವ್ರಿಗೆ ರಿಯಾಕ್ಷನ್ ಟೈಮು ಕೂಡ ಕೊಡ್ಲಿಲ್ಲ ಅಂತಂದ್ರೆ ಇಟ್ಸ್ ಅ ಕಂಪ್ಲೀಟ್ ಫೇಲಿಯರ್ ಆ ಸಿಸ್ಟಮ್. ಯಾರ್ಯಾರು ಇವಾಗ ಅದರ ಚೈನಾ ಮೇಲೆ ಇದನ್ನ ಆರ್ಡರ್ ಮಾಡಿದರೋ, ಬಹುಶಃ ಅವರು ದೇ ಆಲ್ಸೋ ಹ್ಯಾವ್ ಅ ಸೆಕೆಂಡ್ ಲುಕ್ ನೌ. ಪಾಕಿಸ್ತಾನವನ್ನ ರಕ್ಷಣೆ ಮಾಡೋದಕ್ಕಾಗ್ಲಿಲ್ಲ, ನಮ್ಮ ದೇಶ ಏನ್ ರಕ್ಷಣೆ ಮಾಡುತ್ತಿದ್ದು ಅಂತ ಯೋಚನೆ ಮಾಡ್ತಾರೆ. ಅಬ್ಸಲ್ಯೂಟ್ಲಿ. ಈಗ ಹಂಗಾಗಿ ಅದೊಂದು ಎಕನಾಮಿಕಲ್ ಚೈನಾಗೂ ಇಂಡೈರೆಕ್ಟ್ಲಿ ಹೊಡ್ತಾನೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ಜನ ಆರ್ಡರ್ ಕೊಟ್ಟವರೆಲ್ಲರೂ ಇವಾಗ ಯೋಚನೆ ಮಾಡ್ತಾರೆ, ಕೊಡ್ಬೇಕು ಬೇಡ. ಆರ್ಡರ್ ಕೊಡ್ಬೇಕಂತಿದ್ದವ್ರಂತೂ ಡೆಫಿನೆಟ್ಲಿ ಹಿಂಸರಿತಾರೆ. ಆರ್ಡರ್ ಕೊಟ್ಟವರು ಇನ್ನು ಮುಳಿದಿದ್ದ ಪೇಮೆಂಟ್ ಮಾಡ್ಬೇಕು, ಇದನ್ನ ಮುಂದುವರಿಬೇಕೋ ಬೇಡವೋ, ಇದ್ರ ಮುಂದಿನ ಅಸೆಸರೀಸ್ ತಗೋಬೇಕೋ ಬೇಡವೋ ಅಂತಂದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ಬಿಡುತ್ತೆ ಅವ್ರ ಇದ್ರ ಮೇಲೆ, ಅವ್ರ ಪ್ರಾಡಕ್ಟ್ಸ್ ಮೇಲೆ. ಎಸ್ ಸರ್, ಪಾಕಿಸ್ತಾನ ಒಂದೇನೋ ರಿಟ್ಯಾಲಿಯೇಟ್ ಮಾಡ್ತಿತ್ತು ಅನ್ನೋದರ ಕಲ್ಪನೆ ನಮಗಿತ್ತು. ಬಟ್ ಹಾಗೆ ಮಾಡಿದರೆ ಇಟ್ ಮೇ ಟರ್ನ್ ಇನ್ ಟು ಅ ಕನ್ವೆನ್ಷನಲ್ ವಾರ್ ಆಲ್ಸೋ, ವಿಚ್ ಇಸ್ ನಾಟ್ ಇನ್ ಫೇವರ್ ಆಫ್ ಪಾಕಿಸ್ತಾನ್. ಭಾರತದ ವಿರುದ್ಧ ಯಾವುದೇ ಕನ್ವೆನ್ಷನಲ್ ವಾರನ್ನು ಗೆಲ್ಲೋದಕ್ಕೆ ಪಾಕಿಸ್ತಾನಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಹಾಗಿದ್ದ ಮೇಲೂ ಇಂಥದ್ದೊಂದು ರಿಸ್ಕ್ ತಗೊಂಡ್ರಲ್ಲ, ಅದು ನನಗೆ ಆಶ್ಚರ್ಯ. ನೋಡಿ, ಇವಾಗ ಅವ್ರದ್ದು ಆಸಿಮ್ ಮುನೀರ್ ಅವರ ಸರ್ವೈವಲ್ ಇಸ್ ಅಟ್ ಸ್ಟೇಕ್. ಅವ್ರ ಸರ್ವೈವಲ್ ಅಟ್ ಸ್ಟೇಕ್ ಇದ್ದಾಗ ಅವ್ರಿಗೆ ಏನ್ ಹೋಗ್ಬೇಕಾಗಿದೆ, ಶಹಬಾಜ್ ಶರೀಫ್ ಏನ್ ಹೋಗ್ಬೇಕಾಗಿದೆ? ಯಾಕಂದ್ರೆ ಅವ್ರಿಗೆ ಫಿಕ್ಸ್ ಇದೆ, ನಾಳೆ ಏನಾದ್ರು ಅವ್ರ ದೇಶದ ಮೇಲೆ ತೊಂದರೆ ಆಯ್ತಂತಂದ್ರೆ ಅವ್ರ ಮನೆಗಳು ಇಲ್ಲಿದಾವೆ, ಅವ್ರ ಏರ್ಕ್ರಾಫ್ಟ್ ರೆಡಿ ಇರ್ತವೆ, ಲಂಡನ್ ಹೋಗಿ ಲ್ಯಾಂಡ್ ಆದ್ರೆ ಅವ್ರಿಗೆ ಏನು ತೊಂದರೆ ಇಲ್ದಂಗೆ ಅವ್ರ ಮನೇಲಿ ಹೋಗ್ಕೊಂತಾರೆ. ಸೊ ದೇ ಆಲ್ರೆಡಿ ಡಿಸೈಡೆಡ್ ನಮ್ಗೆ ಎಲ್ಲಿ ಹೋಗ್ಬೇಕು, ಹಿಂಗೆ ಏನಾದ್ರಂತೆ. ಬಟ್ ಅಜಿತ್ ಅವ್ರ ಏನು ಅಂತಂದ್ರೆ, ಅಲ್ಲಿನ ಕಾಮ್ ಏನಿದೆಯಲ್ಲ, ಅಲ್ಲಿ ಅವ್ರ ಸಿಟಿಸನ್ಸ್ ಏನಿದಾರಲ್ಲ, ಅವ್ರಿಷ್ಟು ನಮ್ಮ ಹುಬ್ಳಿ ಭಾಷೆಯಲ್ಲಿ ಹುಂಬ್ರು ಅಂತ ಹೇಳ್ತಿಲ್ಲ, ಎಷ್ಟು ಹುಂಬ್ರು ಅವ್ರ ಅಂತಂದ್ರೆ, 99 ಕಾರ್ಗಿಲ್ ವಾರ್ ಬಿಡಿ, 65 ಯುದ್ಧ ಆಗಿದ್ದು ಬಿಡಿ, 71 ಯುದ್ಧ ಅವ್ರು ಸೋತ್ರು ಕೂಡ ಇವತ್ತಿಗೂ ಅವ್ರ ಇವತ್ತಿಗೂ ಅವ್ರ ಸಿಟಿಸನ್ಸ್ ನಾವು ಗೆದ್ವಿ ಅಂತ ಹೇಳುವಂತ ಮನಸ್ಥಿತಿ ಇಟ್ಕೊಂಡಿದ್ದಾರೆ ಅವ್ರಿಗೆ ಅದೊಂದು ಅಸಿಮಿಲೇಷನ್ ಕೆಪಾಸಿಟಿ ಅನ್ನೋದೇ ಇಲ್ಲ. ಅವ್ರಿಗೆಲ್ಲರಿಗೂ ಇವ್ರು ಹೆಂಗ್ ಫೀಡ್ ಮಾಡಿಬಿಡ್ತಾರೆ ಅಂದ್ರೆ, 71 ಹೌದು ನಾವು ಬಾಂಗ್ಲಾದೇಶ್ ಕಡೆ ಕಳ್ಕೊಂಡ್ವಿ, ಬಟ್ ವೆಸ್ಟರ್ನ್ ಬಾರ್ಡರ್ ಬಹಳಷ್ಟು ನಾವು ಏರಿಯಾನ ಗೆದ್ವಿ ಅನ್ನೋದನ್ನ ಅವ್ರ ತಲೆಯಲ್ಲಿ ತುಂಬಿದ್ದಾರೆ. ಹಾಗಾಗಿ ಯಾವ್ದೇ ಒಬ್ಬ ಪಾಕಿಸ್ತಾನದ 93,000 ಸೈನಿಕರು ಲಿಟ್ರಲಿ ಆಯುಧಗಳನ್ನಿಟ್ಟು ಭಾರತದ ಮುಂದೆ ಸರೆಂಡರ್ ಆಗಿ, ಆಮೇಲೆ ಜುಲ್ಫಿಕರ್ ಅಲಿ ಭುಟ್ಟೋ ಬಂದು ಶಿಮ್ಲಾ ಒಪ್ಪಂದ ಮಾಡ್ಕೊಂಡು ಬಿಡಿಸ್ಕೊಂಡು ಹೋದ್ರು ಕೂಡ ಆ ಯುದ್ಧ ನಾವೇ ಗೆದ್ದಿದ್ದೀವಿ ಅಂತಾರೆ ಅವರು. ಇಮ್ಯಾಜಿನ್ ಮಾಡಿ. ಇವಾಗ ನೋಡಿ, ನಮ್ಮ ಅಭಿನಂದನ್ ಒಬ್ಬರನ್ನ ಫೈಟರ್ ಏರ್ಕ್ರಾಫ್ಟ್ ಹಾರಿಸ್ಬೇಕಾರೆ ಅಭಿನಂದನ್ ಒಬ್ಬರನ್ನ ಕ್ಯಾಪ್ಚರ್ ಮಾಡಿದ್ರ, ಪ್ರೆಸೆಂಟರ್ ಹೊರಗ್ ತಗೊಂಡ್ರು. ಅವ್ರು ಯಾವಾಗ್ಲೂ ಟೀ ಇಸ್ ಫ್ಯಾಂಟಾಸ್ಟಿಕ್ ನಿಮ್ಗೆ ಬಿಲ್ ಕೊಡ್ಲಿಲ್ಲ ಅಂತ ಹೇಳ್ತಾರಲ್ಲ. ನೀವು ಹೇಳ್ದಾಗೆ 93,000 ಜನ ಸೈನಿಕರನ್ನ 3 ವರ್ಷ ಅವರಿಗೆ ಊಟ ಹಾಕಿದೀವಿ ನಾವು. ನಾವೇನಾದ್ರೂ ಅವ್ರಿಗೆ ಬಿಲ್ ಕಳ್ಸಕ್ ನಿಂತ್ಕೊಂಡ್ರೆ ಅವ್ರ ಬಡ್ಜೆಟ್ ಸಾಲಲ್ಲ ಅಷ್ಟು. ಅವ್ರು 1,00,000 ಜನನ್ನ 93,000 ಜನನ್ನ ನಾವೇನು 3 ವರ್ಷ, ಹೆಚ್ಚು ಕಮ್ಮಿ 3 ವರ್ಷ ಇಟ್ಕೊಂಡಿದ್ವಿ ಅವ್ರನ್ನ. ನಾವು ಬಿಲ್ ಕಳಿಸ್ತೀವಿ ಅಂತಂದ್ರೆ ಅವ್ರ ಬಡ್ಜೆಟೇ ಸಾಲಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅಜಿತ್ ಅವರೇ, ವಾರ್ ವೇಸ್ಟೇಜ್ ರಿಸರ್ವ್ ಬಗ್ಗೆ ಮಾತಾಡ್ತೀವಿ. ವಾರ್ ಮುಂದುವರಿದೆ ಅಂತ ಒಂದು ಪ್ರಶ್ನೆ ಬಂದ್ರೆ, ವಾರ್ ವೇಸ್ಟೇಜ್ ರಿಸರ್ವ್ ಅಂತ ಇರುತ್ತೆ. ಯಾವ್ದೇ ದೇಶ ತನ್ನ ವಾರ್ ವೇಸ್ಟೇಜ್ ರಿಸರ್ವ್ಸ್ ಅನ್ನ ಗಾರ್ಡ್ ಮಾಡ್ಕೊಂಡಿರುತ್ತೆ. ಅಂದ್ರೆ ಯಾವ ದೇಶದ ಮೇಲೆ ಸಂಭಾವನೆ ಇದೆ ಯುದ್ಧ ಆಗೋದು, ಎಷ್ಟು ಪ್ರೊಲಾಂಗ್ ಆಗ್ಬೋದು, ಹಾಗಾಗಿ ನಾವು ಎಷ್ಟು ಆಯುಧಗಳನ್ನ ಕಾಯ್ದಿಡ್ಕೋಬೇಕು ಅಂತ ಎಲ್ಲರೂ ಹಿಡ್ಕೊಂಡಿರ್ತಾರೆ. ಬಟ್ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ಅವ್ರು ಅದನ್ನೂ ಕೂಡ ಮಾಡ್ಕೊಂಡಿದ್ದಾರೆ. ಯುಕ್ರೇನ್ ಕಷ್ಟದಲ್ಲಿದ್ದಾಗ ಯುಕ್ರೇನ್ ಇಂದ ದುಡ್ಡಿಸ್ಕೊಂಡು ಅವರಲ್ಲಿ ಇದ್ದಂತ ಯುದ್ಧದ ವಾರ್ ವೇಸ್ಟೇಜ್ ರಿಸರ್ವ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವಾಗಿನ ಇಂಟೆಲಿಜೆನ್ಸ್ ಪ್ರಕಾರ ಅವರಲ್ಲಿ 4-5 ದಿನದ ವಾರ್ ವೇಸ್ಟೇಜ್ ರಿಸರ್ವ್ ಮಾತ್ರ ಉಳ್ಕೊಂಡಿದೆ ಅಂತೆ. ಈಗೇನಾದ್ರೂ ನಮ್ದು ಯುದ್ಧ ಆಗ್ಬಿಟ್ರೆ ದೇ ಕ್ಯಾನ್ ನಾಟ್ ಸರ್ವೈವ್ ಫಾರ್ ಮೋರ್ ದೆನ್ 4 days. ಬಟ್ ದೇರ್ ಇಸ್ ಆಲ್ ಪಾಸಿಬಿಲಿಟಿ ಚೈನಾ ಕಮಿಂಗ್ ಟು ದೇರ್ ರೆಸ್ಕ್ಯೂ. ನೋಡಿ, ಚೈನಾ ಮೇ ಬಿ ಸಿಂಬಾಲಿಕಲಿ ನಾವು ಮಾತಾಡ್ತೀವಿ, ಇವಾಗ ಚೈನಾ ಸಪೋರ್ಟಿಗೆ ಬರ್ತಂತ ತಿಳ್ಕೊಳ್ಳಿ. ಬಟ್ ಪ್ರೋಸ್ ಅಂಡ್ ಕಾನ್ಸ್ ನಾವು ನೋಡ್ಕೊಂತ ಹೋದ್ರೆ, ಇವಾಗ ಪಾಕಿಸ್ತಾನ ಸ್ಯಾಂಡ್ವಿಚ್ ಆಗ್ಬಿಟ್ಟಿದೆ. ಸ್ಯಾಂಡ್ವಿಚ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಆ ಕಡೆಯಿಂದ ಬಲೂಚಿಸ್ತಾನ್ ಅವರು ಏನು ಮಾಡ್ತಾ ಇದ್ದಾರೆ ನಮ್ಗೆ ಕಾಣ್ತಾ ಇದೆ.
ಹೌದ್ರಾ? ಇಲ್ಲಿ ಸಿಂಧು ಅವ್ರ ಪಂಜಾಬಿ ಜೊತೆಗೆ ಸರಿಯುವಂತ ಇಲ್ಲ. ಖೈಬರ್ ಪಖ್ತೂನ್ಖವಾದಲ್ಲಿ ಅಲ್ಲೂ ಕೂಡ ದಂಗೆ ಎದ್ದಳ ಸಂಭಾವನೆ ಇದೆ. ಅವರ ಮೋಸ್ಟ್ ಪಾಪ್ಯುಲರ್ ಲೀಡರ್ ಇಮ್ರಾನ್ ಖಾನ್ ನಿಯಾಜಿ ಅವರು ಏನಿದ್ದಾರೆ ಅವ್ರನ್ನ ಜೈಲಲ್ಲಿ ಹಾಕಿದ್ದಾರೆ. ಸೊ ಇವಾಗ ನಮ್ ಜೊತೆಗೆ ಒಂದು ಕಿಡಿಕೆ ಎತ್ಕೊಂಡು ಕುತ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ಚೈನಾ ಸಪೋರ್ಟಿಗೆ ಬಂದ್ರು ಸಿಂಬಾಲಿಕಲಿ ಅಷ್ಟೇ ಬರುತ್ತೆ ಹೊರತು, ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ CPEC ಮಾಡಿದರೆ CPES ಅಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡಿರ್ಬೋದು ಅವ್ರು, ಇಲ್ಲ ಅಂತಿಲ್ಲ. ಅದನ್ನ ಗಾರ್ಡ್ ಮಾಡಕ್ ಏನಾದ್ರು ನೋಡ್ತಾರೆ. ಬಟ್ ನಾವೊಂದೇನ್ ತಿಳ್ಕೊಬೇಕಂತಂದ್ರೆ CPEC ಸಕ್ಸಸ್ ಆಗಿಲ್ಲ ಎನ್ನುವುದರ ಒಂದು ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ ಪಾಕಿಸ್ತಾನದವರೇ ಅದ್ರ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಅವ್ರದನ್ನ ಯಾವ್ದಾದ್ ಎಷ್ಟೆಷ್ಟು ದುಡ್ಡು ಕೊಟ್ಟು ಅವ್ರಿಗೆ ನೀವು ಇಂಡಸ್ಟ್ರಿಯಲ್ ಹಬ್ ಮಾಡ್ರಿ, ಅದನ್ನ ನೀವು ಇನ್ಫ್ರಾಸ್ಟ್ರಕ್ಚರ್ ಹಬ್ ಮಾಡ್ರಿ ಅಂತ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ರು ಅದನ್ನ ಎಲ್ಲದನ್ನೂ ಬೇರೆದಕ್ಕೆ ಯೂಸ್ ಮಾಡ್ಕೊಂಡಿದ್ದಾರೆ. ಟೆರರಿಸಂ ಇರ್ಬೋದು, ಕರಪ್ಷನ್ ಇರ್ಬೋದು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ತಿಂದು ಹಾಕಿದ್ದಾರೆ ಇವರು. ಆಮೇಲೆ ಬಲೂಚಿಸ್ತಾನದಲ್ಲಿ ಆಗಿರುವಂತ ಅಟ್ಯಾಕ್ ಮೇಲೆ ಚೈನಾದವ್ರು ಇಷ್ಟು ಸಿಟಿ ಗೆದ್ದಿದ್ದಾರೆ ಅವ್ರ ಮೇಲೆ ಅಂದ್ರೆ ಅವ್ರ ಸಿಟಿಸನ್ ಅನ್ನ ಗಾರ್ಡ್ ಮಾಡಕ್ ಆಗ್ತಾ ಇಲ್ಲ. ಅವ್ರೊಂದು ಗ್ಯಾರಂಟಿ ಕೊಟ್ಟು ಕರ್ಕೊಂಡ್ ಬಂದಿದ್ರು, ಚೈನೀಸ್ ಸಿಟಿಸನ್ ನಾವು ಗಾರ್ಡ್ ಮಾಡ್ತೀವಿ ಅಂತ. ಎಲ್ಲಿ ಹೋಯ್ತು ಅದು ಗ್ಯಾರಂಟಿ? ಹಾಗಾಗಿ ಚೈನಾ ಇಸ್ ಆಲ್ಸೋ ನಾವು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸೆಟ್ ಆಫ್ ಪ್ರಾಬ್ಲಮ್ಸ್. ಹಾಗಾಗಿ ಹಂಗ ಫುಲ್ ಸಪೋರ್ಟ್ ಅಲ್ಲಿ ಎಲ್ಲೋ ಒಂದ್ ಕಡೆ ಚೈನಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ, ತುರ್ಕಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೆ ಅನ್ನೋದನ್ನ ಬಿಟ್ರೆ ಯಾವ್ದೇ ಕಂಟ್ರಿ ಇವತ್ತು ಪಾಕಿಸ್ತಾನದ ಜೊತೆಗೆ ನಿಂತ್ಕೊಂಡು ಗುರುತಿಸ್ಕೊಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವ್ರ ಇದು ಬೈಲ್ ಆಗ್ಬಿಟ್ಟಿದೆ ಅವಾಗ. ಟೆರರಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂದ್ರೆ ಟೆರರಿಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅಂತಂದ್ರೆ ಇರೋದಂದ್ರೆ ಪಾಕಿಸ್ತಾನ ಒಂದೇ. ಹಾಗಾಗಿ ಯಾವ್ದೇ ರಾಷ್ಟ್ರ ಅವ್ರ ಜೊತೆಗೆ ನಿಂತ್ಕೊಂಡು ಅವ್ರ ಜೊತೆಗೆ ಗುರುತಿಸ್ಕೊಳಕ್ಕೆ ಇಷ್ಟಪಡಲ್ಲ ಅಜಿತ್ ಅವರೇ. ಎಸ್, ಅದರ ಜೊತೆಗೆ ಬಲೂಚಿಸ್ತಾನದಿಂದ ಇವತ್ತು ಬರ್ತಾ ಇರುವಂಥ ದೃಶ್ಯಗಳು ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಗಾಬರಿ. ಲಿಟ್ರಲಿ ಎಲ್ಲ ಕಡೆ ಪಾಕಿಸ್ತಾನದ ಧ್ವಜವನ್ನು ಇಳಿಸಿ ಬಲೂಚ್ ಧ್ವಜವನ್ನು ಹಾರಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ಘೋಷಣೆ ಮಾಡ್ಕೋತಾರಂತವ್ರು. ಪಾಕಿಸ್ತಾನದಿಂದ ಬಲೂಚಿಸ್ತಾನ ಸ್ವತಂತ್ರಗೊಂಡು ಅಂತ ಘೋಷಣೆ ಮಾಡಿಕೊಡ್ತಾ ಇದ್ದಾರೆ ಇವತ್ತು. ಅಬ್ಸಲ್ಯೂಟ್ಲಿ, ಇದು ಒಂದು ಮುಂದೆ ಸ್ಟೆಪ್ ಹೋಗಿ ನಾವು ಒಂದು ಸ್ಟೆಪ್ ಇದಕ್ಕ ಸಪೋರ್ಟ್ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಅಲ್ಲಿದ್ದಂತ ಅಲ್ಲಿ ಎಂಬೆಸಿನ ಶುರು ಮಾಡ್ಬೇಕಲ್ಲಿ. ನಾವು ಬಲೂಚಿಸ್ತಾನ್ ಎಂಬೆಸಿ ಕೊಡ್ಬೇಕು, ಪ್ರತ್ಯೇಕ ರಾಷ್ಟ್ರ. ಎಸ್, ಆ ಬಲೂಚಿಸ್ತಾನ್ ರೆಕಗ್ನಿಷನ್ ಕೊಡಕ್ ಶುರು ಮಾಡ್ಬೇಕು. ಅವ್ರಾಗ್ಲೇ ಫ್ಲಾಗ್ ಹಾಕಕ್ ಶುರು ಮಾಡಿದ್ರೆ ಅದಕ್ಕೆ ಇನ್ನೂ ಸಪೋರ್ಟ್ ಮಾಡಿ ನಾವು ಅವ್ರ ಎಂಬೆಸಿ ಓಪನ್ ಮಾಡಿ, ಇಲ್ಲ ಅವ್ರು ಯಾರಾದ್ರೂ ಅವ್ರ ಫ್ರೀಡಮ್ ಫೈಟರ್ಸ್ ಏನಿದ್ದಾರೆ ಅವ್ರ ಕರೆದು ನಮ್ಮ ದೇಶದಲ್ಲಿ ಯಾವ್ದಾದ್ರು ಇವೆಂಟ್ ಅಲ್ಲಿ ಕರೆದು ಸನ್ಮಾನ ಮಾಡ್ಬೇಕು. ಅವ್ರಿಗೆ ಚೀಫ್ ಗೆಸ್ಟ್ ಆಗಿ ಕರಿಬೇಕು, ಸ್ಟೇಟ್ ಗೆಸ್ಟ್ ಆಗಿ. ಪೊಲಿಟಿಕಲ್ ಅಸೈಲಮ್ ಕೊಟ್ಟಿದ್ರೆ ಸಾಕಿತ್ತು ಸರ್, ಪೊಲಿಟಿಕಲ್ ಅಸೈಲಮ್ ಕೊಟ್ಟಿದ್ರೆ ಸಾಕಿತ್ತು. ಪಾಪ ಬಲೂಚಿ ಹೋರಾಟಗಾರರು ಯಾಕೆ ಸ್ವಿಟ್ಜರ್ಲ್ಯಾಂಡ್ ನಲ್ಲೇ ಯುರೋಪ್ನಲ್ಲೂ ಹೋಗಿರ್ಬೇಕು? ನಿಜ ನೋಡಿ, ಅದೊಂದು ಜಸ್ಟ್ ಕಾಸ್ ಇತ್ತು. ಯಾಕಂದ್ರೆ ಸಮ್ ಪಾಯಿಂಟ್ ಆಫ್ ಅ ಟೈಮ್ ಅದು ನಮ್ಮ ದೇಶದ ಪಾರ್ಟಿ ಆಗಿತ್ತು 47ಕ್ಕಿಂತ ಮುಂಚೆ. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ಬಲೂಚಿಸ್ತಾನ್ ಅವ್ರನ್ನ ಇಷ್ಟು ವರ್ಷ ಸತತವಾಗಿ ಅವ್ರನ್ನ ತುಳುಕಿಗೆ ಒಳಪಟ್ಟಾಗ ಅವ್ರನ್ನ ನಾವೆಲ್ಲೋ ಕೈ ಬಿಟ್ಬಿಟ್ಟಿವಿ, ಅವ್ರನ್ನ ಕೈ ಹಿಡಿಲಿಲ್ಲ, ಅವ್ರಿಗೊಂದು ಮಾರಲ್ ಸಪೋರ್ಟ್ ಕೂಡ ಕೊಡ್ಲಿಲ್ಲ ಅನ್ನೋದು ಯಾವಾಗ್ಲೂ ಒಂದು ಇದು ಉಳ್ಕೊಂಡತ್ತೆ. ಸೊ ದಿಸ್ ಈಸ್ ದ ಹೈ ಟೈಮ್. ಟೆರರಿಸಂ ಏನಾದ್ರೂ ಈ ನಮ್ಮ ಇದರಿಂದ ನಾಶ ಆಗ್ಬೇಕು ಅಂತಂದ್ರೆ ದಿಸ್ ದ ರೈಟ್ ಅಪರ್ಚುನಿಟಿ. ಯಾಕಂದ್ರೆ ಪಾಕಿಸ್ತಾನನ ಟೆರರಿಸಂ ಇಂದ ಇದನ್ನ ಬಿಡಿಸೋದು ಬಹಳ ಕಷ್ಟ. ಹಾಗಾಗಿ ಪಾಕಿಸ್ತಾನ ಏನಾದ್ರೂ 4 ಭಾಗದಲ್ಲಿ ಇವತ್ತು ಏನಾದ್ರೂ ಆದ್ರೆ ದೆನ್ ಥಿಂಗ್ಸ್ ವಿಲ್ ಬಿ ಅಂಡರ್ ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಆ ಟೆರರಿಸಂ ಬಗ್ಗೆ ನಾವು ಖರ್ಚನ್ನ ಬಿಟ್ಟು ಡೆವಲಪ್ಮೆಂಟ್ ಕಡೆಗೆ ನಾವೇನ್ ಅನ್ಕೊಂಡಿದೀವಲ್ಲ 47 ಅಲ್ಲಿ ವಿ ಶುಡ್ ಬಿ ರೈಸಿಂಗ್ ಪವರ್ ಅಂತ, ಅದಕ್ಕೆ ಏನ್ ಮಾಡ್ಬೋದು ನಾವು. ಅಜಿತ್ ಅವರೇ, ಥ್ಯಾಂಕ್ ಯು. ನವೀನ್ ನಾಗಪ್ಪ ಸರ್, ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.